ಸಾರಿ, ಅದು ಬೆಳಗ್ಗೆ ಅರ್ಜೆಂಟ್ ಕೆಲಸದ ಮೇಲೆ ಹೊರಗಡೆ ಹೊರಟೋದೆ, ಏನೋ ಮಾಡ್ಕೊಡೋಕ್ಕಾಗಲಿಲ್ಲ. ಕಾಫಿ ಮಾಡ್ಕೊಂಬಂದ್ಕೊಡ್ಲ? ಬೇಕಾಗಿಲ್ಲ, ನಿನಗೆ ಬೇಕಾಗಿರೋದೇ ಬೇರೆ. ಏನು ಇನ್ಫಾರ್ಮೇಶನ್. ಏನು ಇನ್ಫಾರ್ಮೇಷನ್? ನೀನು ಎಲ್ಲಿಗೆ ಹೋಗ್ತಿದ್ಯಾ, ಏನು ಮಾಡ್ತಿದ್ಯಾ ನನಗೆ ಗೊತ್ತಾಗಬೇಕು. ನಿಜ ಹೇಳು. ಏನು ನಿಜ ಹೇಳಿ? ನಾನು ಏನೂ ಮಾಡ್ತಿಲ್ಲ. ಸುಳ್ಳು ಹೇಳ್ಬೇಡ ಜೈ, ನನಗೆಲ್ಲ ಅಪ್ಡೇಟ್ ಇದೆ. ಅಲ್ಲ ಜೈ, ನಿಮ್ಮ ಮಾವನ್ನ ಕಟ್ಟಕ್ಕೆ ಟಾರ್ಚರ್ ಮಾಡ್ತಿದ್ಯಲ್ಲ, ನೀನು ಯಾವತ್ತೂ ಬದಲಾಗಲ್ಲ. ಬದಲಾಗೋದಕ್ಕೆ ಚಾನ್ಸೇ ಇಲ್ಲ. ಕೂಲ್ 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 ಸಮಾಧಾನ. ಯಾಕೆ ಈ ವಿಚಾರನ ನಿನಗೆ ಮುಂಚೆನೇ ಹೇಳಲಿಲ್ಲ ಅಂತ ತಾನೇ ನೀನು ಕೋಪ ಮಾಡ್ಕೋತಾ ಇರೋದು? ದಟ್ ವಾಸ್ ಅ ಸರ್ಪ್ರೈಸ್ ಫಾರ್ ಯು. ನಿಜ, ನನ್ನ ಹತ್ರ ಏನೂ ಕ್ಲಾರಿಟಿ ಇರಲಿಲ್ಲ. ಸೊ ಕ್ಲಾರಿಟಿ ಎಲ್ಲ ತೊಗೊಂಡು ವಿಷಯ ಗೊತ್ತಾದ ಮೇಲೆ ನಿನಗೆ ಹೇಳಿದ್ರೆ ನೀನು ಖುಷಿ ಪಡ್ತೀಯ ಅಂತ ಅಂದ್ಕೊಂಡು ಮುಚ್ಚಿಟ್ಟಿದ್ದೆ. ಆ್ಯಂಡ್ ಇವತ್ತು ನನಗೆಲ್ಲ ವಿಷಯ ಗೊತ್ತಾಯ್ತು. ಯಾವ ವಿಷಯ? ನಮ್ಮ ಅಣ್ಣನಿಗೆ ಆಗಿದ್ದು ಅವಳಿ ಜವಳಿ ಮಕ್ಕಳು, ಅದರಲ್ಲಿ ಮೊದಲನೇದು ಹೆಣ್ಮಗು. ಆ ಹೆಣ್ಮಗುನ ನಾನು ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿ ಅದನ್ನು ಸಾಯಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೆ, ಬಟ್ ಅದು ಸುಳ್ಳು. ಆ ಮಗು ಬದುಕಿದೆ. ಆ ಮಗು ಯಾರು, ಎಲ್ಲಿದೆ ಅನ್ನೋ ಕಂಪ್ಲೀಟ್ ಡೀಟೇಲ್ ನನ್ನ ಹತ್ರ ಇದೆ. ನನ್ನಿಂದ ಎಲ್ಲದನ್ನು ಕಿತ್ಕೊಂಡು ನನ್ನ ಬೀದಿಗೆ ತಳದ್ನಲ್ಲ ಗೌತಮ್, ಅವನ ವಿರುದ್ಧ ಸೇಡ್ ತೀರಿಸ್ಕೊಳ್ಳೋದಿಕ್ಕೆ ದಿಸ್ ಇಸ್ ದ ಬ್ಲಡಿ ರೈಟ್ ಚಾನ್ಸ್. ನೋಡ್ತಾ ಇರೋ, ಸಿಕ್ಕಿರೋ ಈ ಚಾನ್ಸನ್ನು ಉಪಯೋಗಿಸ್ಕೊಂಡು ಹೇಗೆ ಜೇಡಿ ಕಮ್ ಬ್ಯಾಕ್ ಮಾಡ್ತಾನೆ ಅಂತ. ಆವಿನ ದ್ವೇಷ ಬರೀ 12 ವರ್ಷ ಆದ್ರೆ ಈ ಜೇಡಿ ದ್ವೇಷಕ್ಕೆ ಕೊನೆನೇ ಇಲ್ಲ ಕಣೆ. ಏಯ್, ನಿನಗೇನು ಮನುಷ್ಯತ್ವ ಇಲ್ವಾ? ಆ ಮಗು ನಿನಗೇನೋ ಮಾಡಿದೆ, ಏನಕ್ಕೆ ಆ ಮಗುನ ಅವ್ರ ಅಪ್ಪ ಅಮ್ಮನಿಂದ ದೂರ ಮಾಡ್ತಿದ್ಯಾ? ಸೇಡು ಏನು ಬಿಟ್ರು ಈ ಜೇಡಿ ಸೇಡನ್ನ ಮಾತ್ರ ಬಿಡೋದಿಲ್ಲ. ನಮ್ಮವರು ಅಂತ ನಮ್ದವರೆಲ್ಲ ಅವನ ಬಾಲ ಇಟ್ಕೊಂಡು ಅವನೇ ಬೇಕು ಅಂತ ಹೋದ್ರಲ್ವಾ? ಈಗ ಅವನಿಗೆ ಸೇರಿದ್ದು ಅಂತ ಒಂದೇ ಒಂದು ಜೀವ ಇದೆ, ಅಂಡ್ ಅದು ನನಗೆ ಸಿಕ್ಕಿದೆ. ಅಂಡ್ ಅದನ್ನ ನಾನು ಇಟ್ಕೊಂಡು ಕಳ್ಕೊಳ್ಳೋ ನೋವು ಅವನ್ನ ಕೊನೆವರೆಗೂ ಕೊಲ್ಲಬೇಕು. ಸ್ಟೆಪ್ ಬೈ ಸ್ಟೆಪ್, ಚೂರ್ ಚೂರೇ ಅವನು ಸತ್ತು ಸತ್ತು ಬದುಕಬೇಕು. ಆ ರೀತಿ ಆದಾಗ್ಲೇ ಈ ಜೇಡಿ ಆತ್ಮಕ್ಕೆ ಶಾಂತಿ. ಆ ಮಗುಗೆ ಆಲ್ರೆಡಿ ಡೂಪ್ಲಿಕೇಟ್ ಅಪ್ಪ ಅಮ್ಮನ, ಅದಕ್ಕೆ ಬೇಕಾಗಿರೋ ಪೇಪರ್ಸ್ ಅಷ್ಟನ್ನು ರೆಡಿ ಮಾಡಾಯ್ತು. ನೋಡ್ತಾ ಇರು, ನಾನು ಸೃಷ್ಟಿಸಿರೋ ಡೂಪ್ಲಿಕೇಟ್ ಅಪ್ಪ ಅಮ್ಮ ಹೋಗಿ ಗೌತಮಿಂದ ಆ ಮಗುನ ದೂರ ಮಾಡ್ತಾರೆ. ಆಮೇಲೆ ಈ ಜೇಡಿ ಹೋಗಿ ಆ ಮಗುನ ಪರ್ಮನೆಂಟ್ ಆಗಿ ದೂರ ಮಾಡ್ತಾರೆ. ಜೈ, ನೀನ್ ತುಂಬಾ ತಪ್ಪು ಮಾಡ್ತಿದ್ಯಾ. ಲೈಫ್ ಪೂರ್ತಿ ನೀನ್ ತಪ್ಪು ಮೇಲೆ ತಪ್ಪು ಮಾಡ್ಕೊಂಡೇ ಬರ್ತಿದ್ಯಾ. ಅಲ್ಲ ಜೈ, ಇಷ್ಟೆಲ್ಲ ಆದ್ರೂ ನಿನಗೆ ಬುದ್ಧಿ ಬಂದಿಲ್ವಾ? ತಂದೆ ತಾಯಿಯಿಂದ ಮಗುನ ದೂರ ಮಾಡಿದ್ಯಲ್ಲ, ಅದೇ ಶಾಪನ ನಿನಗೆ ತಟ್ಟಿರೋದು. ಈಗಲೂ ಅಷ್ಟೇ, ಅವ್ರನ್ನ ನೆಮ್ಮದಿಯಾಗಿರಕ್ ಬಿಡ್ತಾ ಇಲ್ಲ, ಮತ್ತೆ ಅವ್ರ ಮಗುನ ಅವ್ರಿಂದ ದೂರ ಮಾಡ್ತಿದ್ಯಾ. ತಪ್ಪು ಜೈ, ನೀನ್ ಮಾಡ್ತಾ ಇರೋದು ತುಂಬಾ ತಪ್ಪು. ನಾನಿದಕ್ಕೆ ಅವಕಾಶ ಮಾಡ್ಕೊಡಲ್ಲ. ಇರು, ನಿಮ್ಮ ಅಣ್ಣಂಗೆ ಫೋನ್ ಮಾಡಿ ಈಗಲೇ ಇರೋ ವಿಷಯನ ಹೇಳ್ತೀನಿ. ವಾಟ್ ದ ಹೆಲ್? ಏನ್ ಆಟ ಆಡ್ತಾ ಇದ್ಯಾ? ಈ ವಿಚಾರ ಹೇಳಿದ್ರೆ ನೀನ್ ನನಗೆ ಸಪೋರ್ಟ್ ಮಾಡ್ತೀಯ ಅಂತ ಅನ್ಕೊಂಡೆ ಎದುರುಗಡೆ ನಿಂತ್ಕೊಂಡು ಅಪೋಸ್ ಮಾಡ್ತಾ ಇದ್ಯಾ? ನೋಡು, ಅವ್ರಗಳ ವಿರುದ್ಧ ಸೇಡ್ ತೀರ್ಸ್ಕೊಳ್ಳೋಕೆ ನನಗೆ ಸಿಕ್ಕಿರೋ ಒಂದೇ ಒಂದು ಅವಕಾಶ ಆಯ್ತು, ಅದಕ್ಕೆ ಕಲ್ಲಾಕ್ಬೇಡ. ನಿನಗೆ ಮನುಷ್ಯತ್ವ ಇಲ್ವಾ? ಯಾರಾದ್ರೂ ಮಕ್ಳಿಗೆ ಈ ತರ ಮಾಡ್ತಾರಾ? ನಾಚಿಕೆ ಇಲ್ದೇ ಇರೋನು. ಫೋನ್ ಕೊಟ್ಬಿಡೋ, ಬೇಡ, ಚೆನ್ನಾಗಿರೋದಿಲ್ಲ. ಏನೋ ಬೇಡ? ಏನ್ ಬೇಡ? ನಾನು ಮಾಡೇ ಮಾಡ್ತೀನಿ. ನೀನ್ ಬಾಯಿ ಮುಚ್ಕೊಂಡು ನಿಂತ್ಕೊಬೇಕಷ್ಟೇ. ಈ ಜೇಡಿಗೆ ಅಡ್ಗಾಲ ಹಾಕಕ್ ಬರ್ತೀಯ? ಇದು ನೆನ್ನೆ ಮೊನ್ನೆದಲ್ಲ. ಈ ಜೇಡಿಗೆ ಬುದ್ಧಿ ಬಂದಾಗಿಂದ ಅವನ ಜೊತೆಲೆ ಬೆಳ್ಕೊಂಡ್ಬಂದು ಮರ ಆಗಿರೋ ದ್ವೇಷ ಇದು. ನೀನಲ್ವೇ? ನೀನಲ್ಲ, ಆ ದೇವ್ರೆ ಬಂದು ಬೇಡ ಜೇಡಿ ದ್ವೇಷನ ಮರ್ತು ಬಿಡು ಅಂತಂದ್ರೂ ಆ ದೇವ್ರನ್ನೇ ಬಿಡೋದಿಲ್ಲ ನಾನು. ನೆನ್ನೆ ಮೊನ್ನೆ ಬಂದಿರೋ ಕುನ್ನಿ ಮರಿ ನೀನು ಯಾವ ಲೆಕ್ಕ?
ಇದೆಯಾ ನಾಟಕ ಮಾಡ್ತಾ ಇದೆಯಾ ತಾನೆ ದಿಯಾ? ನೋ 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 ಶಿಟ್! ಎಂತ ಕೆಲಸ ಮಾಡ್ಬಿಟ್ಟಿಯೋ ಜಡಿ, ಈಗಲೇ ಸಾಯಿಸ್ಬಿಟ್ಟಿಯಲ್ಲೋ. ನಿನ್ನ ಮಾಮ್ ಯಾವಾಗಲೂ ಹೇಳೋಳು, ಕೋಪದ ಕೈಗೆ ಬುದ್ಧಿ ಕೊಡ್ಬೇಡ, ಅನಾಹುತ ಆಗುತ್ತೆ ಅಂತ. ಕಡೆಗೋದೆ ನಿಜ ಆಗೋಯ್ತಲ್ಲೋ. ಎಂತ ಕೆಲಸ ಆಗೋಯ್ತು. ನಾನು ಇವಳನ್ನ ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ದೆ ನಿಜ, ಆದ್ರೆ ಯಾವಾಗ? ದುಡ್ಡಿಲ್ಲಿದೆ ಅಂತ ತಿಳ್ಕೊಂಡ್ಮೇಲೆ ಆತರ ಪಟ್ಟು ಇವಾಗಲೇ ಸಾಯಿಸ್ಬಿಟ್ಟೆಲ್ಲೋ. ದುಡ್ಡಿಲ್ಲಿದೆ ಅಂತ ಹೇಗೋ ತಿಳ್ಕೊಳ್ಳೋದು? ಏನ್ ಮಾಡ್ಲಿ ನಾನೀಗ? ದಿಯಾ ದುಡ್ಡಲ್ಲಿದ್ದಾಳೆ, ದಿಯಾ ದುಡ್ಡಲ್ಲಿದ್ದಾಳೆ. ಪ್ಲೀಸ್ ಇದ್ದಾಳೆ. ದುಡ್ಡೋಯ್ತಲ್ಲೋ. ಹೇಳ್ಬಿಟ್ಟಾದ್ರೂ ಸಾಯ್ಬೇಕಲ್ವನಲ್ಲ. ಏನ್ ಮಾಡ್ಲಿ ಈಗ ಅವಳನ್ನ? ಮೇಡಮ್ ಇದ್ದಾರಾ ಸರ್? ನೋಡು, ನಮ್ಗೆ ಅಂತ ಒಂದು ಮನೆನೇ ಇಲ್ವಲ್ಲ. ಆ ಮನೆಯಿಂದ ಪಪ್ಪನ ಮನೆಗೆ ಬಂದ್ವಿ, ಪಪ್ಪನ ಬಾಡಿಗೆ ಮನೆಯಿಂದ ಪಪ್ಪನ ಸ್ವಂತ ಮನೆಗೆ ಬಂದ್ವಿ. ಈಗ ಈ ಮನೆಯಿಂದ ಬೇರೆ ಮನೆಗೆ ಹೋಗ್ಬೇಕು. ಇದೇ ಥರನೇ ಒಂದು ಮನೆ ಬಿಟ್ಟು ಒಂದು ಮನೆ ಹೋಗ್ತಾನೆ ಇರ್ಬೇಕಾ? ಯಾಕಂತ ಹೇಳು, ನಮ್ಗಂತ ಯಾರೂ ಇಲ್ಲ. ನನಗೆ ನೀನು, ನಿನಗೆ ನಾನು, ನಾವಿಬ್ಬರಷ್ಟೆ.